ಸ್ನೇಹಿತರೆ, ಈ ದಿನ ನಾವು ತಿಳಿದುಕೊಳ್ಳುತ್ತಿರೋ ಭಯಾನಕ ಸತ್ಯ ಘಟನೆ ನಡೆದಿರೋದು ಸೌತ್ ಆಫ್ರಿಕಾದಲ್ಲಿ. ನಾವು ಸಾಮಾನ್ಯವಾಗಿ ಹಸು ಕುರಿಗಳನ್ನು ಸಾಕೋದನ್ನು ನೋಡಿದ್ದೀವಿ. ಇದು ನಮಗೆ ಏನು ಕೂಡ ವಿಶೇಷ ಅನ್ನಿಸಲ್ಲ. ಆದರೆ ಸಿಂಹವನ್ನು ಸಾಕುತ್ತಿದ್ದೀವಿ ಎಂದರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆದರೆ ನಮ್ಮ ಪ್ರಪಂಚದ ಕೆಲ ಭಾಗಗಳಲ್ಲಿ ಇದು ಕೂಡ ಸಾಮಾನ್ಯವೇ. ಅಂತಹ ಜಾಗಗಳಲ್ಲಿ ಒಂದು ಸೌತ್ ಆಫ್ರಿಕಾ. ಸ್ನೇಹಿತರೆ, ಇಡೀ ಆಫ್ರಿಕಾ ಹಾಗೂ ಸೌತ್ ಆಫ್ರಿಕಾದಲ್ಲಿ ಸಿಂಹ, ಚಿರತೆಗಳನ್ನು ಹಾಗೂ ಕ್ರೂರ ಪ್ರಾಣಿಗಳನ್ನು ಫಾರ್ಮ್ಗಳಲ್ಲಿ ಸಾಕ್ತಾರೆ. ಅದಕ್ಕೆ ಅಲ್ಲಿನ ಗೌರ್ನಮೆಂಟ್ನಿಂದಲೂ ಲೈಸೆನ್ಸ್ ಇರುತ್ತೆ. ಅನಾಥವಾದ ಕ್ರೂರ ಪ್ರಾಣಿಯ ಮರಿಗಳನ್ನು ತಂದು ಈ ಫಾರ್ಮ್ಗಳಲ್ಲಿ ಸಾಕ್ತಾರೆ. ಅದಕ್ಕೆ ಟ್ರೈನಿಂಗ್ ಕೊಟ್ಟು ಬೆಳೆಸಿ ಬ್ರೀಡಿಂಗ್ ಪ್ರೋಸೆಸ್ನಿಂದ ಅದರ ಪಾಪ್ಯುಲೇಷನ್ ಅನ್ನು ಜಾಸ್ತಿ ಮಾಡ್ತಾರೆ. ಟ್ರೈನಿಂಗ್ ತೆಗೆದುಕೊಂಡ ಅವುಗಳನ್ನು ಝೂಗಳಿಗೂ ಒಪ್ಪಿಸ್ತಾರೆ. ಹಾಗೆಯೇ ಅವುಗಳನ್ನು ಕಾಡಿಗೆ ಬಿಡ್ತಾರೆ. ಇಂತಹ ಫಾರ್ಮ್ಗಳು ಆಫ್ರಿಕಾ ದೇಶದಲ್ಲಿ ಸಾಮಾನ್ಯ ಎಂದೇ ಹೇಳಬಹುದು. ಅದೇ ರೀತಿಯಲ್ಲಿ ಇರೋ ಸೌತ್ ಆಫ್ರಿಕಾದ ಪುಟ್ಟ ಟೌನ್ ಆದ ಅಲೈಸಸ್ನಲ್ಲಿ ಮೇರಿ ಸ್ಟಾರಿಯಂ ಎಂಬ 75 ವರ್ಷದ ಮಹಿಳೆ ವಾಸ ಇರ್ತಾರೆ. ಇವರ ಮೊಮ್ಮಗ 11 ವರ್ಷದ ಕ್ರಿಸ್ಟಿಯನ್ ಪ್ರಿನ್ಸ್ಲೋ ಎಂದು. ಈ ಕ್ರಿಸ್ಟಿಯನ್ ತನ್ನ ತಂದೆ ತಾಯಿಯ ಜೊತೆ ಸಿಟಿಯಲ್ಲಿರ್ತಾನೆ. ಸ್ಕೂಲ್ ಹಾಲಿಡೇಯಲ್ಲಿ ಮಾತ್ರ ತನ್ನ ಅಜ್ಜಿಯನ್ನು ನೋಡಲು ಅವರ ಟೌನ್ಗೆ ಹೋಗುತ್ತಿರುತ್ತಾನೆ. ಹೀಗಿರುವಾಗ ಕ್ರಿಸ್ಟಿಯನ್ಗೆ 2 ವಾರಗಳವರೆಗೂ ಸ್ಕೂಲ್ ಹಾಲಿಡೇ ಸಿಗುತ್ತೆ. ಅಡ್ವೆಂಚರ್ ಎಂದರೆ ತುಂಬಾ ಇಷ್ಟಪಡುತ್ತಿದ್ದ ಕ್ರಿಸ್ಟಿಯನ್ ಒಂದು ದಿನವೂ ತಡ ಮಾಡದೆ ನೇರವಾಗಿ ತನ್ನ ಅಜ್ಜಿಯರೋ ಟೌನ್ಗೆ ಹೋಗ್ತಾನೆ. ಮೇರಿಗೂ ತನ್ನ ಮೊಮ್ಮಗ ಎಂದರೆ ತುಂಬಾ ಪ್ರೀತಿ. 2 ವಾರಗಳವರೆಗೂ ನನ್ನ ಮೊಮ್ಮಗ ನನ್ನ ಜೊತೆಯೇ ಇರುತ್ತಾನೆ ಎಂದು ತುಂಬಾ ಸಂತೋಷ ಪಟ್ಟಿರ್ತಾರೆ. ಮೇರಿಯೂ ಕೂಡ ಒಂದು ಫಾರ್ಮ್ ನಡೆಸುತ್ತಿರುತ್ತಾರೆ. ಆದರೆ ಅದರಲ್ಲಿ ಬೇರೆಯವರು ಸಾಕುತ್ತಿರುವ ರೀತಿ ಸಿಂಹ, ಚಿರತೆಗಳು ಇರೋದಿಲ್ಲ. ಅವರು ಜಿಂಕೆಯ ಮರಿಗಳನ್ನು, ಮೊಲಗಳನ್ನು ಹಾಗೂ ಗಿನಿ ಪಿಗ್ಗಳನ್ನು ಸಾಕುತ್ತಿರುತ್ತಾರೆ. ಹಾಗೆಯೇ ಅವರ ಫಾರ್ಮ್ನಲ್ಲಿ ಮುಂಗುಸಿಗಳು ಕೂಡ ಹೆಚ್ಚಾಗಿ ಇರುತ್ತವೆ. ಅವುಗಳನ್ನೆಲ್ಲ ಕೇರ್ ಮಾಡೋದೆಂದರೆ ಕ್ರಿಸ್ಟಿಯನ್ಗೆ ತುಂಬಾ ಇಷ್ಟ ಇರುತ್ತೆ. ಕ್ರಿಸ್ಟಿಯನ್ ಯಾವಾಗ ತನ್ನ ಅಜ್ಜಿಯ ಮನೆಗೆ ಬರುತ್ತಾನೆ ಆಗ ಫಾರ್ಮ್ನ ಅರ್ಧದಷ್ಟು ಕೆಲಸ ಅವನೇ ನೋಡಿಕೊಳ್ಳುತ್ತಿರುತ್ತಾನೆ. ಆ ಟೌನ್ನಲ್ಲಿರೋ ಜನಗಳೆಲ್ಲ ಕ್ರಿಸ್ಟಿಯನ್ನ ಅಜ್ಜಿ ಮೇರಿಗೆ ಪರಿಚಯ ಇರುವವರೇ. ಹೀಗೆ ಕ್ರಿಸ್ಟಿಯನ್ ಹಾಗೂ ಮೇರಿ ತನ್ನ ನೇಬರ್ಗಳನ್ನು ಮಾತನಾಡಿಸಲು ಹೊರಗೆ ಹೋಗ್ತಾರೆ. ಎಲ್ಲರನ್ನೂ ಮಾತನಾಡಿಸಿಕೊಂಡು ಅವರ ಫಾರ್ಮ್ನಲ್ಲಿದ್ದ ಪ್ರಾಣಿಗಳನ್ನೆಲ್ಲ ಕ್ರಿಸ್ಟಿಯನ್ಗೆ ಮೇರಿ ತೋರಿಸ್ತಾರೆ. ಇಂತಹ ವಿಷಯಗಳೇ ಕ್ರಿಸ್ಟಿಯನ್ಗೆ ತುಂಬಾ ಇಷ್ಟ ಇದ್ದಿದ್ದು. ಹಾಗಾಗಿಯೇ ಈತ ಸ್ಕೂಲ್ಗೆ ರಜಾ ಸಿಕ್ಕಿದರೆ ಅಜ್ಜಿಯ ಮನೆಗೆ ಬರುತ್ತಿದ್ದಿದ್ದು. ಈ ಸಮಯದಲ್ಲಿ ಕ್ರಿಸ್ಟಿಯನ್ ನಾನು ಹತ್ತಿರದಿಂದ ಸಿಂಹಗಳನ್ನು ನೋಡಬೇಕೆಂದು ಅಜ್ಜಿಗೆ ಹೇಳ್ತಾನೆ. ಆ ಮಾತನ್ನ ಕೇಳಿದ ಕೂಡಲೇ ಮೇರಿಗೆ ತನಗೆ ಪರಿಚಯವಿದ್ದ ಲೀಸಾ ಎಂಬಾಕೆಯ ಮನೆ ನೆನಪಾಗುತ್ತೆ. ಏಕೆಂದರೆ ಆ ಮನೆಯವರು ಒಂದು ಫಾರ್ಮ್ ಮಾಡಿರ್ತಾರೆ. ಅದರಲ್ಲಿ ಸಿಂಹಗಳನ್ನ ಸಾಕಿರ್ತಾರೆ. ತನ್ನ ಮೊಮ್ಮಗ ಆಸೆ ಪಡುತ್ತಿದ್ದಾನೆ ಎಂದು ಅವನನ್ನು ಲೀಸಾ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಆ ಮನೆಯಲ್ಲಿ ಗಂಡ ಹೆಂಡತಿ ಮಾತ್ರ ಇದ್ದು ಸಿಂಹಗಳ ಫಾರ್ಮ್ ನಡೆಸುತ್ತಿರುತ್ತಾರೆ. ಲೀಸಾಳ ಗಂಡ ಯಾವುದೋ ಕೆಲಸದ ಮೇಲೆ ಟೌನ್ನಿಂದ ಹೊರಗೆ ಹೋಗಿರ್ತಾನೆ. ಮನೆಯಲ್ಲಿ ಲೀಸಾ ಒಬ್ಬಳೇ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಮೇರಿ ಹಾಗೂ ಕ್ರಿಸ್ಟಿಯನ್ನನ್ನು ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಹೀಗೆ ಅವರೆಲ್ಲ ತುಂಬ ಹೊತ್ತು ಮಾತಾಡ್ತಾರೆ. ನಂತರ ಲೀಸಾ ತಮ್ಮ ಫಾರ್ಮ್ನಲ್ಲಿದ್ದ 3 ಅಡಲ್ಟ್ ಆಫ್ರಿಕನ್ ಸಿಂಹಗಳನ್ನು ಕ್ರಿಸ್ಟಿಯನ್ಗೆ ತೋರಿಸ್ತಾಳೆ. ಸ್ನೇಹಿತರೆ, ಆ ಫಾರ್ಮ್ನಲ್ಲಿದ್ದ 3 ಸಿಂಹಗಳನ್ನು ಕೇಜ್ನಲ್ಲಿಯೇ ತುಂಬ ವಿಶಾಲವಾದ ಜಾಗದಲ್ಲಿ ಸಾಕೋದು. ಇಲ್ಲಿ ಯಾವ ವಿಸಿಟರ್ಗಳಿಗೂ ಅಲೋ ಇರೋದಿಲ್ಲ. ದೊಡ್ಡ ದೊಡ್ಡ ಫೆನ್ಸ್ಗಳ ಒಳಗೆ ಆ ಸಿಂಹಗಳು ಓಡಾಡುತ್ತಿರುತ್ತವೆ ಹಾಗೂ ಅವುಗಳನ್ನು ಒಂದು ಟೂಲ್ನ ಮೂಲಕ ಟ್ರೈನಿಂಗ್ ಕೊಡುತ್ತಿರುತ್ತಾರೆ. ತುಂಬ ಹತ್ತಿರದಿಂದ ಆ 3 ಆಫ್ರಿಕನ್ ಗಂಡು ಸಿಂಹಗಳನ್ನು ನೋಡಿದ ಕ್ರಿಸ್ಟಿಯನ್ಗೆ ತುಂಬ ಖುಷಿಯಾಗುತ್ತೆ. ಆಗ ಮೇರಿ ಟೀ ಮಾಡಲು ಲೀಸಾ ಮನೆಯ ಕಿಚನ್ಗೆ ಹೋಗ್ತಾರೆ. ಲೀಸಾ ಯಾವುದೋ ಕೆಲಸ ಮಾಡೋದಕ್ಕೆ ಮನೆಯ ಬ್ಯಾಕ್ ಯಾರ್ಡ್ಗೆ ಹೋಗ್ತಾಳೆ. ಸುಮ್ಮನೆ ಇದ್ದ ಕ್ರಿಸ್ಟಿಯನ್ ಅಜ್ಜಿಗೆ ಸಹಾಯ ಮಾಡಲು ಅವನು ಕೂಡ ಮನೆಯ ಕಿಚನ್ನ ಕಡೆ ಹೋಗ್ತಾನೆ. ಮನೆಯನ್ನೆಲ್ಲ ನೋಡಿಕೊಂಡು ಕಿಚನ್ಗೆ ಬಂದ ಕ್ರಿಸ್ಟಿಯನ್ಗೆ ಅಲ್ಲಿಯೇ ಓಪನ್ ಆಗಿದ್ದ ಡೋರ್ ಕಾಣುತ್ತೆ. ಆ ಡೋರ್ ಕಿಚನ್ನ ಮೂಲಕ ಮನೆಯಿಂದ ಹೊರಗೋಗೋ ಡೋರ್ ಆಗಿರುತ್ತೆ. ಹೀಗೆ ಕ್ರಿಸ್ಟಿಯನ್ ಆ ಓಪನ್ ಡೋರ್ ಬಳಿ ಬಂದು ನಿಲ್ತಾನೆ. ಬಂದ ಕೂಡಲೇ ಅವನ ಎದುರಿಗೆ ಬಂದು ನಿಲ್ಲೋದು ಒಂದು ಅಡಲ್ಟ್ ಏಜ್ನ ಆಫ್ರಿಕನ್ ಸಿಂಹವಾಗಿರುತ್ತೆ. ಅದನ್ನು ನೋಡಿದ ಕ್ರಿಸ್ಟಿಯನ್ಗೆ ತುಂಬ ಗಾಬರಿಯಾಗಿ ತನ್ನ ಅಜ್ಜಿಯನ್ನ ಮೆಲ್ಲಗೆ ಕೂಗ್ತಾನೆ. ಅವನ ಧ್ವನಿಯಲ್ಲಿ ಭಯ ಇರೋದನ್ನ ಗಮನಿಸಿದ ಮೇರಿ ಏನೆಂದು ಅವನ ಬಳಿ ನೋಡಿದಾಗ ಕ್ರಿಸ್ಟಿಯನ್ನ ಮುಂದೆ
ಲೀಸಾಳ ಫಾರ್ಮ್ನಲ್ಲಿದ್ದ ಒಂದು ಸಿಂಹ ನಿಂತಿರುತ್ತೆ. ಸ್ನೇಹಿತರೆ, ಸಿಂಹಗಳು ಹೊರಗೆ ಬರದಂತೆ ಫೆನ್ಸ್ಗಳನ್ನು ಆ ಫಾರ್ಮ್ನಲ್ಲಿ ಹಾಕಿರ್ತಾರೆ. ಅದಕ್ಕೆ ತುಂಬ ಬಲವಾದ ಮೆಟಲ್ ಡೋರ್ಗಳಿರುತ್ತೆ. ಆದರೆ ಆ ಮೆಟಲ್ ಡೋರನ್ನು ಲಾಕ್ ಮಾಡೋದನ್ನ ಲೀಸಾ ಅಥವಾ ಅವಳ ಗಂಡ ಮರೆತು ಹೋಗಿರ್ತಾರೆ. ಬೀಸುತ್ತಿದ್ದ ಗಾಳಿಯಿಂದ ಆ ಮೆಟಲ್ ಡೋರ್ ಓಪನ್ ಆಗುತ್ತೆ. ಸಿಂಹಗಳಿಗೆ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋದೆಂದರೆ ತುಂಬ ಇಷ್ಟ. ಹಾಗಾಗಿ ಆ ಡೋರ್ನ ಮೂಲಕ ಫಾರ್ಮ್ನಿಂದ ಹೊರಬರುತ್ತೆ. ಸ್ನೇಹಿತರೆ, ಆ ಸಿಂಹ ಏನಾದರೂ ಮನೆಯ ಓನರ್ ಆದ ಲೀಸಾಳ ಮುಂದೆ ಬಂದಿದ್ದರೆ ಏನು ಕೂಡ ಆಗುತ್ತಿರಲಿಲ್ಲ. ಏಕೆಂದರೆ ಲೀಸಾಗೆ ಆ ಸಿಂಹದ ಸ್ವಭಾವ ಗೊತ್ತಿರುತ್ತೆ. ಇದನ್ನು ಹೇಗೆ ಹೆದರಿಸಿ ಅದರ ಜಾಗಕ್ಕೆ ಕಳಿಸಬೇಕೆಂದು ಚೆನ್ನಾಗಿ ತಿಳಿದಿರುತ್ತೆ. ಆದರೆ ಸಿಂಹದ ಮುಂದೆ ಇರೋದು 11 ವರ್ಷದ ಕ್ರಿಸ್ಟಿಯನ್ ಆಗಿರ್ತಾನೆ. ದುರಾದೃಷ್ಟಕ್ಕೆ ಅಲ್ಲಿ ಲೀಸಾ ಕೂಡ ಇರೋದಿಲ್ಲ. ಸಿಂಹವನ್ನ ನೋಡಿದ ಮೇರಿಯ ಕಾಲ್ಗಳು ನಡುಗಲು ಶುರುವಾಗುತ್ತೆ. ಆಗ ಮೇರಿ ಮೆಲ್ಲನೆ ಕ್ರಿಸ್ಟಿಯನ್ಗೆ ಹೀಗೆ ಹೇಳ್ತಾರೆ, ಕ್ರಿಸ್ಟಿಯನ್, ಸಿಂಹಕ್ಕೆ ಬೆನ್ನು ತೋರಿಸದೆ ಹಾಗೆಯೇ ಓಡೋಗದೆ ನಿಧಾನವಾಗಿ ಮೇಲಿನ ರೂಮ್ಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡಿಕೋ ಎಂದು ಹೇಳ್ತಾರೆ. ಆದರೆ ಕ್ರಿಸ್ಟಿಯನ್ಗೆ ತನ್ನ ಅಜ್ಜಿ ಏಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಅರ್ಥವಾಗೋದೇ ಇಲ್ಲ. ಏಕೆಂದರೆ ಅರ್ಥವಾಗುವ ವಯಸ್ಸು ಅವನದಾಗಿರುವುದಿಲ್ಲ. ಈ ಸಿಂಹದಿಂದ ಬೇಗನೆ ಬಚಾವಾಗಬೇಕೆಂದು ಓಡಬಾರದೆಂದು ಮೇರಿ ಹೇಳಿದ್ದರೂ ತುಂಬ ವೇಗವಾಗಿ ಓಡೋಗ್ತಾನೆ. ಬೇಟೆಯಾಡೋ ಗುಣ ಸಿಂಹಗಳ ರಕ್ತದಲ್ಲೇ ಇದೆ. ಓಡೋ ಪ್ರಾಣಿಗಳನ್ನು ಸಿಂಹಗಳು ತನ್ನ ಬೇಟೆಯೆಂದು ತಿಳಿದುಕೊಳ್ಳುತ್ತೆ. ಇದೇ ಕಾರಣದಿಂದ ಕ್ರಿಸ್ಟಿಯನ್ನ ಮೇಲೆ ಆ ಸಿಂಹ ತುಂಬ ಬಲವಾಗಿ ಅಟ್ಯಾಕ್ ಮಾಡುತ್ತೆ. ತನ್ನ ಚೂಪಾದ ಉಗುರಿನಿಂದ ಅವನಿಗೆ ಹೊಡೆದು ಕೆಳಗೆ ಬೀಳಿಸುತ್ತೆ. ಇದರಿಂದ ಅವನ ಮಾಂಸವೇ ಕಿತ್ತು ಬರುತ್ತೆ. ನಂತರ ಆ ಸಿಂಹ ಕ್ರಿಸ್ಟಿಯನ್ನ ಕತ್ತಿಗೆ ಬಾಯಿ ಹಾಕಲು ಪ್ರಯತ್ನ ಪಡುವಾಗ ವಯಸ್ಸಾಗಿದ್ದ ಮೇರಿ ಆ ಸಿಂಹವನ್ನೇ ಎಳೆದಾಕಲು ಪ್ರಯತ್ನ ಪಡ್ತಾರೆ. ಆದರೆ ಅದು ಸಾಧ್ಯವಾಗಲ್ಲ. ಜೋರಾಗಿ ಕಿರುಚಾಡಿ ಅದನ್ನು ಹೆದರಿಸಲು ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಅದು ಕೂಡ ಸಾಧ್ಯವಾಗಲ್ಲ. ಮನೆಯಿಂದ ಹೊರಗಿದ್ದ ಲೀಸಾಗೆ ಮೇರಿಯ ಜೋರಾದ ಕಿರುಚಾಟ ಹಾಗೂ ಸಿಂಹದ ಘರ್ಜನೆ ಕೇಳುತ್ತೆ. ಅದರಿಂದ ಗಾಬರಿಯಾದ ಆಕೆ ಅಲ್ಲಿದ್ದ ಟೂಲ್ ತೆಗೆದುಕೊಂಡು ಅವರ ಬಳಿ ಓಡೋಗ್ತಾಳೆ. ಹೋಗಿ ನೋಡಿದರೆ ಮನೆಯೆಲ್ಲ ರಕ್ತವಾಗಿರುತ್ತೆ. ಅವರು ಸಾಕಿದ್ದ ಸಿಂಹವೇ ಕ್ರಿಸ್ಟಿಯನ್ನ ಕತ್ತಿಗೆ ಬಾಯನ್ನು ಹಾಕಿರುತ್ತೆ. ಇದನ್ನು ನೋಡಿದ ಲೀಸಾ ತಾನು ತಂದಿದ್ದ ಟೂಲ್ನಿಂದ ಅದನ್ನು ಗಾಬರಿಪಡಿಸ್ತಾಳೆ. ಅದರ ವೀಕ್ನೆಸ್ನ ಬಗ್ಗೆ ಗೊತ್ತಿದ್ದ ಲೀಸಾ ಅದನ್ನು ಹಾಗೆಯೇ ಹೆದರಿಸಿ ಕ್ರಿಸ್ಟಿಯನ್ನನ್ನು ಅದರಿಂದ ಬಿಡಿಸ್ತಾಳೆ. ಅವನನ್ನು ತನ್ನ ಕಡೆ ಎಳೆದುಕೊಳ್ತಾಳೆ. ಹಾಗೆಯೇ ಹೆದರಿಸಿ ಆ ಸಿಂಹವಿದ್ದ ಜಾಗಕ್ಕೆ ಅದನ್ನು ಕಳಿಸ್ತಾಳೆ. ಆಗ ಲೀಸಾಗೆ ಗೊತ್ತಾಗುತ್ತೆ ಫಾರ್ಮ್ಗೆ ಹಾಕಿದ್ದ ಹೆವಿ ಮೆಟಲ್ ಡೋರ್ ಓಪನ್ ಆಗಿದೆ ಎಂದು. ಸಿಂಹವನ್ನು ಒಳಗೆ ಕಳಿಸಿ ಅದನ್ನು ಲಾಕ್ ಮಾಡ್ತಾಳೆ. ನಂತರ ಪುನಃ ಕ್ರಿಸ್ಟಿಯನ್ ಬಳಿ ಓಡೋಗ್ತಾಳೆ. ಹೋಗಿ ನೋಡಿದರೆ ಕ್ರಿಸ್ಟಿಯನ್ಗೆ ಪ್ರಜ್ಞೆಯೇ ಇರೋದಿಲ್ಲ. ಮೇರಿಯನ್ನು ಸಮಾಧಾನ ಮಾಡಲು ಅವಳಿಂದ ಸಾಧ್ಯವಾಗುತ್ತಿರಲ್ಲ. ಆ ಸಿಂಹ ಕ್ರಿಸ್ಟಿಯನ್ನ ಬೆನ್ನು ಮೂಳೆಯನ್ನ ಮುರಿದಿರುತ್ತೆ. ರಿಪ್ಸನ್ನು ಅಂದರೆ 2 ಪಕ್ಕೆಲುಬನ್ನು ಹಾಗೂ ಕತ್ತಿನ ಮೂಳೆಯನ್ನು ಕೂಡ ಮುರಿದಿರುತ್ತೆ. ಮೂಗು ಹಾಗೂ ಬಾಯಿಯನ್ನು ಕಂಡು ಹಿಡಿಯಲು ಕೂಡ ಆಗದ ಹಾಗೆ ನಾಶ ಮಾಡಿರುತ್ತೆ. ಅತಿಯಾದ ರಕ್ತದಲ್ಲಿ ಕ್ರಿಸ್ಟಿಯನ್ ಮಲಗಿರ್ತಾನೆ. ಆಗ ಲೀಸಾಗೆ ಏನು ಮಾಡಬೇಕೆಂದು ಗೊತ್ತಾಗಲ್ಲ. ಕೂಡಲೇ ಆಂಬ್ಯುಲೆನ್ಸ್ ಅನ್ನ ಕರೆಸಲು ಕಾಲ್ ಮಾಡ್ತಾಳೆ. ಆದರೆ ಅಷ್ಟು ತಾಳ್ಮೆ ಮೇರಿಗಿರುವುದಿಲ್ಲ. ಲೀಸಾಳ ಕಾರ್ ಕೀಯನ್ನು ತೆಗೆದುಕೊಳ್ತಾರೆ. ಧೈರ್ಯ ತೆಗೆದುಕೊಂಡು ಕ್ರಿಸ್ಟಿಯನ್ನನ್ನು ಕಾರ್ಗೆ ಹಾಕಿಕೊಳ್ತಾರೆ. ಅತಿ ವೇಗವಾಗಿ ಕಾರನ್ನು ಡ್ರೈವ್ ಮಾಡಿ ಕೇವಲ 20 ನಿಮಿಷದಲ್ಲೇ ಹಾಸ್ಪಿಟಲ್ಗೆ ಹೋಗ್ತಾರೆ. ಕ್ರಿಸ್ಟಿಯನ್ನ ಸ್ಥಿತಿ ನೋಡಿದ ಡಾಕ್ಟರ್ಗಳಿಗೆ ಶಾಕ್ ಆಗುತ್ತೆ. ಅವನ ದೇಹದ ಮೇಲಿದ್ದ ಡೀಪ್ ಸ್ಕ್ರಾಚ್ಗಳನ್ನು ನೋಡಿ ಈ ಹುಡುಗ ಬದುಕಲು ಸಾಧ್ಯವೇ ಇಲ್ಲ ಎಂದು ನಿರ್ಧಾರ ಮಾಡ್ತಾರೆ. ತಮ್ಮ ಕೈಲಾದಷ್ಟು ಟ್ರೀಟ್ಮೆಂಟ್ ಕೊಟ್ಟು ಹೆಲಿಕಾಪ್ಟರ್ ಅನ್ನು ಕರೆಸ್ತಾರೆ. ಏಕೆಂದರೆ ಕ್ರಿಸ್ಟಿಯನ್ಗೆ ಸಿಟಿಯಲ್ಲಿರೋ ದೊಡ್ಡ ಹಾಸ್ಪಿಟಲ್ನ ಅಗತ್ಯವಿರುತ್ತೆ. ಆ ಚಿಕ್ಕ ಹಾಸ್ಪಿಟಲ್ನಲ್ಲಿಯೇ ಮೇರಿಗೂ ಟ್ರೀಟ್ಮೆಂಟ್ ನಡೆಯುತ್ತೆ. ಏಕೆಂದರೆ ಅವರಿಗೂ ಸಿಂಹದಿಂದ ಅತಿಯಾದ ಗಾಯವಾಗಿರುತ್ತೆ. ಕೆಲವೇ ಗಂಟೆಯಲ್ಲಿ ಹೆಲಿಕಾಪ್ಟರ್ ಬರುತ್ತೆ. ಕ್ರಿಟಿಕಲ್ ಕಂಡೀಷನ್ ಅಲ್ಲಿರೋ ಕ್ರಿಸ್ಟಿಯನ್ನನ್ನು ಪ್ರೆಟೋರಿಯಾದ ದೊಡ್ಡ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಆ ಹಾಸ್ಪಿಟಲ್ನ ಡಾಕ್ಟರ್ಗಳಿಗೂ ಕೂಡ ಕ್ರಿಸ್ಟಿಯನ್ ಬದುಕುತ್ತಾನೆ ಎಂಬ ನಂಬಿಕೆ ಇರೋದಿಲ್ಲ. ಕ್ರಿಸ್ಟಿಯನ್ನ ಬ್ರೇನ್ ಹಾಗೂ ದೇಹಕ್ಕಿದ್ದ ಕನೆಕ್ಷನ್ನೇ ಕಟ್ಟಾಗಿರುತ್ತೆ. ಸಾಯಬಹುದು ಎಂದುಕೊಂಡಿದ್ದ ಹುಡುಗ ಪವಾಡದಂತೆ ಬದುಕುಳಿತಾನೆ. ಆದರೆ ಅವನಿಗೆ ಪ್ರಜ್ಞೆ ಮಾತ್ರ ಬರೋದಿಲ್ಲ. ಕ್ರಿಸ್ಟಿಯನ್ ಕೋಮಾಗೆ ಹೋಗ್ತಾನೆ. ಮಿಷನ್ನ ಮೂಲಕ ಉಸಿರಾಟದ ವ್ಯವಸ್ಥೆ ಮಾಡ್ತಾರೆ.
ಕ್ರಿಸ್ಟಿಯನ್ನ ಕುಟುಂಬದವರೆಲ್ಲ ಹಾಸ್ಪಿಟಲ್ನ ಮುಂದೆ ಸೇರ್ತಾರೆ. ಅವನು ಬದುಕಲಿ ಎಂದು ಇಡೀ ಸೌತ್ ಆಫ್ರಿಕಾ ಪ್ರೇಯರ್ ಮಾಡುತ್ತೆ. ಆದರೆ ಅವರ ಪ್ರಾರ್ಥನೆ ಫಲ ಕೊಡೋದಿಲ್ಲ. ಕ್ರಿಸ್ಟಿಯನ್ 3 ವಾರದ ಕೋಮಾ ನಂತರ ಅಂದರೆ ಏಪ್ರಿಲ್ 8, 2017ರಲ್ಲಿ ಸತ್ತು ಹೋಗ್ತಾನೆ. ಕ್ರಿಸ್ಟಿಯನ್ನ ಅಜ್ಜಿ ಪ್ರತಿದಿನ ಕೊರಗೋ ಪರಿಸ್ಥಿತಿ ಬರುತ್ತೆ. ಕಾಡು ಪ್ರಾಣಿಗಳನ್ನು ಸಾಕುವ ಲೈಸೆನ್ಸ್ ಪಡೆದಿದ್ದ ಲೀಸಾ ಹಾಗೂ ಅವಳ ಗಂಡನಿಗೆ ನೋಟಿಸ್ ಹೋಗುತ್ತೆ. ಹಾಗೆಯೇ ಅವರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಆದರೆ ಈ ಸಾವು ಉದ್ದೇಶಪೂರ್ವಕವಾಗಿ ಆಗದೇ ಇದ್ದಿದ್ದರಿಂದ ಲೀಸಾ ಹಾಗೂ ಅವಳ ಗಂಡನಿಗೆ ಯಾವುದೇ ಶಿಕ್ಷೆಯಾಗುವುದಿಲ್ಲ. ಸ್ನೇಹಿತರೆ, ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಪ್ರಯತ್ನ ನಿಮಗಿಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.